ಇವತ್ತು ನಾನು ಎಲ್ರಿಗೂ ಬೇಕಾಗಿರುವಂಥ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮ ಜೀವಜಲ ನೀರಿನ ಬಗ್ಗೆ. ದಿನನಿತ್ಯ ಎಲ್ಲ ಕೆಲಸಗಳಿಗೂ ನೀರು ಬೇಕೇ ಬೇಕು. ನೀರನ್ನು ಕುಡಿಯಲು, ಸ್ನಾನ ಮಾಡಲು, ಅಡುಗೆ ಮಾಡಲು, ಬಟ್ಟೆ ಒಗೆಯಲು, ಕೃಷಿ ಕೈಗಾರಿಕೆಗೆ ಬಳಸುತ್ತೇವೆ. ನೀರು ನಮ್ಮ ಮೂಲಭೂತ ಅವಶ್ಯಕತೆ ಆಗಿದೆ. ನಾವೆಲ್ಲರೂ ನೀರನ್ನು ಉಳಿಸಬೇಕು. ಮಳೆ ನೀರನ್ನು ಶೇಖರಣೆ ಮಾಡಿ ಇಂಗುಗುಂಡಿಗೆ ಬಿಡಬೇಕು. ನೀರಿನ ಮೂಲಗಳೆಂದರೆ ಕೆರೆ, ನದಿ, ಬಾವಿಗಳು, ಸಮುದ್ರಗಳು ಇತ್ಯಾದಿ. ಯಾವುದೇ ರೀತಿ ನೀರನ್ನು ವ್ಯರ್ಥ ಮಾಡಬಾರದು. ನಮ್ಮಲ್ಲಿ ನೀರಿನ ಸಂಪನ್ಮೂಲಗಳು ಸೀಮಿತವಾಗಿವೆ. ಆದ್ದರಿಂದ ನೀರನ್ನು ಮಿತವಾಗಿ ಬಳಸಬೇಕು. ಭೂಮಿಯ ಮೇಲಿರುವ ಪ್ರಾಣಿ, ಪಕ್ಷಿ, ಮನುಷ್ಯರಿಗೆ, ಗಿಡಮರಗಳಿಗೆ, ಎಲ್ಲ ಜೀವಿಗಳಿಗೂ ನೀರು ಅತ್ಯಗತ್ಯ. ನೀರನ್ನು ನಾವೆಲ್ಲರೂ ಸೇರಿ ಉಳಿಸಬೇಕು. ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಅರ್ಬನ್ ಸೈಡಲ್ಲಿ ವಾಟರ್ ಪ್ರಾಬ್ಲಮ್ ತುಂಬಾ ಇದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರಲ್ಲಿ ಜನ ನೀರಿಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾರೆ. ಈ ಬೇಸಿಗೆ ಟೈಮಲ್ಲಂತೂ ಜನ ನೀರಿಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾರೆ. ಕುಡಿಯೋದಕ್ಕೂ ನೀರಿಲ್ಲ. ನಾವೆಲ್ಲರೂ ಸೇರಿ ನೀರನ್ನು ಉಳಿಸೋಣ. ನೀರನ್ನು ಮಿತವಾಗಿ ಬಳಸೋಣ. ಪ್ಲೀಸ್ ಸೇವ್ ವಾಟರ್.